ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಫೋರ್ತ್ ಬ್ಲಾಗ್. ಆ್ಯಕ್ಚುಲಿ ಎಷ್ಟನೇ ಬ್ಲಾಗ್ ಅಂತ ಮರ್ತೋಗ್ಬಿಟ್ಟಿದೆ. ಸೊ ನಾವಿವಾಗ ನಿಮಗೆ ತೋರಿಸ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ನರಸಿಂಹಸ್ವಾಮಿ ಬೆಟ್ಟ ಅಂತ. ಸೊ ಇಟ್ಸ್ ನಿಯರ್ ಕನಕಪುರ ಇದೆ. ಸೊ 60 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಆರಾಮ್ಸೆ ಈಸಿ ಒನ್ ಡೇ ಟ್ರೆಕ್ಕಿಂಗು. ಸೊ ಮಾಡ್ರೇಟ್ ಟ್ರೆಕ್ಕಿಂಗ್ ಇದೆಯಾ, ಈಸಿ ಟ್ರೆಕ್ಕಿಂಗ್ ಇದೆಯಾ ಅಂತ ನಿಜ ಗೊತ್ತಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್. ಇಟ್ಸ್ ಸಂಡೇ. ಸೊ ವೆಲ್ಕಮ್ ಬ್ಯಾಕ್. ಸೊ ಬನ್ನಿ, ಇವಾಗ ನಿಮಗೆ ತೋರಿಸ್ತಾ ಇರೋದು ನರಸಿಂಹಸ್ವಾಮಿ ಬೆಟ್ಟ. ಲೆಟ್ಸ್ ಲೋಡ್ ದ ವಿಡಿಯೋ. ಸೊ ನೀವು ನೋಡಿದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಸೊ ನಿಮಗೆ ಗೂಗಲ್ ಮ್ಯಾಪ್, ರೂಟ್ ಮ್ಯಾಪ್ ಹಾಕೊಂಬಂದರೆ ಇಟ್ ವಿಲ್ ಬಿ ಈಸಿ ಟು ಲೊಕೇಟ್. ಸೊ ಬನ್ನಿ, ಎಷ್ಟೊತ್ತಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ, ಹತ್ತೋಣ. ಸೊ ಆ್ಯಸ್ ಯೂಶ್ವಲ್ ಶೂ ಹಾಕೊಂಬಂದರೆ ಬೆಸ್ಟು ನೀವು ಟ್ರಕ್ ಮಾಡೋಕ್ಕೆ. ಸೊ ನೋಡಿ, ನಮ್ಮ ಫ್ರೆಂಡ್ ಅವರು ಪಾಪ ಅರ್ಲಿ ಮಾರ್ನಿಂಗ್ ಎದ್ದು ಇಳಿಸ್ಕೊಂಡು ಬಂದು ಅವರು ಬರ್ತಾ ಇದ್ದಾರೆ ಹತ್ಕೊಂಡು. ಸೊ ಈ ಒಂದು ಬ್ಲಾಗಲ್ಲಿ ಒಂದು ಸ್ಪೆಷಲ್ ವಿಷಯನೂ ಶೇರ್ ಮಾಡಬೇಕು ಅಂತಿದ್ದೀನಿ ಆ್ಯಕ್ಚುಲಿ. ಸೊ ಎಷ್ಟೋ ಜನ ಫಿಟ್ನೆಸ್ ಅಂತಾರೆ, ಜಿಮ್ ಅಂತಾರೆ. ಸೊ ನಿಮಗೆ ಫಿಟ್ನೆಸ್ ಬೇಕು ಅಂದರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಯು ವಿಲ್ ಗೆಟ್ ಟು ನೋ ಹೌ ಈಸ್ ಯುವರ್ ಫಿಟ್ನೆಸ್ ಆ್ಯಂಡ್ ಫಿಟ್ನೆಸ್ ಲೆವೆಲ್ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೆಷ್ಟು ಫಿಟ್ ಆಗಿದ್ದೀರಾ, ಏನು ಕತೆ, ಹೌ ಮೆನಿ ಸ್ಟ್ರೆಂತ್ ಯು ಹ್ಯಾವ್. ಸೊ ಎಲ್ಲ ಗೊತ್ತಾಗುತ್ತೆ. ಸೊ ರೀಸೆಂಟ್ಲಿ ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆಫ್ಟರ್ ಲಾಂಗ್ ಡೇಸ್ ಇದು 4th ಬ್ಲಾಗ್ ಮಾಡ್ತಾ ಇರೋದು. ನೋಡಿ, ಈ ಹಳೆ ಕಾಲದ ಮಹಾರಾಜರು ಇರ್ತಾರಲ್ಲ, ಸೊ ಒಂಥರ ಹಳೆ ಕಾಲದ ಆರ್ಚ್ ಥರ ಇರುತ್ತೆ ಇದು. ಆರ್ಚ್ ಥರ ಎಂಟ್ರೆನ್ಸ್ ಆ್ಯಕ್ಚುಲಿ ಇದು. ಐದರ್ ಇಟ್ಸ್ ಆರ್ಚ್ ಆರ್ ದ ಎಂಟ್ರೆನ್ಸ್, ಎನಿಥಿಂಗ್. ಮೈ ಗಾಡ್, ಗುಹೆ ಸೌಂಡ್ ಇಲ್ಲೆಲ್ಲ ಎಕ್ಕ ಹೊಡಿಯುತ್ತೆ. ಯಾಕೆ ಹೇಳಿಲ್ಲ ಎಕ್ಕ ಹೊಡಿಯೋದು? ಇದು ಕಟ್ಟಿದಾರಲ್ಲ ಅದಕ್ಕೆ. ಒಬ್ಬ ಕ್ಲಾಪ್ಸ್, ವೆರಿ ಗುಡ್. Again we came to the path. ಆವಾಗಲೇ ಹೇಳ್ತಾ ಇದ್ದಂಗೆ ನಿಮ್ಮ ಫಿಟ್ನೆಸ್ ಲೆವೆಲ್ ಚೆಕ್ ಮಾಡಬೇಕು ಅಂದ್ರೆ ಒಂದ್ಸಲಿ ಒಂದೊಳ್ಳೆ ಪ್ಲೇಸ್ನ ಟ್ರೆಕ್ಕಿಂಗ್ ಮಾಡಿ ನೋಡಿ. ನಮ್ಗೆ ಯಾವುದು ಗೊತ್ತಿಲ್ಲ ಅಂದರೆ ನಂಗೆ DM ಮಾಡಿ ನಾನು ಹೇಳ್ತೀನಿ ಯಾವುದು ನಿಮಗೆ ಬೆಸ್ಟ್ ಪ್ಲೇಸ್ ವಿಸಿಟ್ಟು ಅಂತ. ಅದಕ್ಕೋಸ್ಕರ ಒಬ್ಬರು ರೆಡಿಯಾಗಿ ಕಾದಿದ್ದಾರೆ ಅಂದಾಗ ಯಾರೇ ಆಗಲಿ ಶುಡ್ ನಾಟ್ ಡಿಸಪಾಯಿಂಟ್ ದೆಮ್. ಯಾರೇ ಆಗಲಿ. ಸೊ ನಮಸ್ಕಾರ ಪೀಪಲ್. ಇಲ್ಲಿ ನೋಡಿ, ಇದು ಮಿನಿ ಪೀಕು. ಯಾವುದು ನರಸಿಂಹಸ್ವಾಮಿ ಬೆಟ್ಟ, ಅದು ನೀವು ನೋಡ್ಬೋದು. ಪ್ಲಸ್ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ, ಮೇ ಬಿ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರ್ಬೋದು. ಬಿಡದಿಗೆ ಹೋದರೆ ಇಡ್ಲಿ ತಿನ್ಕೊಂಡು ಹೋಗ್ಬೋದಪ್ಪ. ಸೊ ಊಟ ಮಾಡೋದು ಇಲ್ಲಿ ನೋಡಿ, ಎಷ್ಟೊಂದು ಬೆಟ್ಟಗಳಿದೆ. ರಾಮನಗರ, ಕನಕಪುರ, ಏನಿಲ್ಲ ಅಂದರೆ ನಿಮಗೆ ಒಂದು 10-20 ಬೆಟ್ಟ ಸಿಗುತ್ತೆ ನಿಮಗೆ. ಒಂದಾದ್ಮೇಲೆ ಒಂದು ಹತ್ತಾ ಇರ್ಬೋದು ನೀವು.
ಸೊ ದಿಸ್ ಇಸ್ ದ ಪೀಕ್. ಇನ್ನೊಂದು ಪೀಕ್ ಇದೆ. ಸೊ ಇಲ್ಲಿ ಸ್ವಲ್ಪ ನಮ್ಮ ಗಾಡಿ ಫುಲ್ ಸುಸ್ತಾಗಿಬಿಟ್ಟಿದೆ, ಅದಕ್ಕೆ ರೆಸ್ಟ್ಗೆ ಹಾಕಿದ್ದೀವಿ ಸ್ವಲ್ಪ. ಸೊ ಮೇನ್ ಪೀಕ್ ತೋರಿಸ್ತೀನಿ, ಜಸ್ಟ್ ಸ್ಟೇ ಟ್ಯೂನ್ಡ್. ಬಿಸಿಲಾಗ್ಬಿಟ್ಟಿದೆ. ಕಲ್ಯಾಣಿ ಇದೆಯಪ್ಪ ಇಲ್ಲಿ. ಕಲ್ಯಾಣಿ ಇದೆ ಇಲ್ಲೊಂದು, ಬಟ್ ಆದರೆ ನೀರು ಗಲೀಜಾಗಿದೆ. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ಶುಭಿಚಣ್ಣ ಇಲ್ಲ, ಹಾಂ ದೇವರಿದೆ ಅಲ್ಲಿ, ಹಂಗ ಹೋಗೋಣ ಹಿಂಗ. ಚೆನ್ನಾಗಿದೆ ಅಣ್ಣ. ಇದೆ ನೋಡಿ ಮೇಲ್ಗಡೆಯ ಲಕ್ಷ್ಮೀ ನರಸಿಂಹ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಬನ್ನಿ. ಸೊ ಗೈಸ್, ಇದೆ ನೋಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಮೇಯ್ನ್ ಪೀಕ್ ಇದು. ಶೂ ಹಾಕೊಂಡಿಲ್ಲ, ಅದಕ್ಕೆ ಹತ್ರ ಹೋಗ್ತಾ ಇಲ್ಲ. ಸೊ ನಿಮಗೆ ಮೇಲ್ಗಡೆ ಬಂದರೆ ಇದೊಂದು ಪೀಕ್ ಕಾಣಿಸುತ್ತೆ ನಿಮಗೆ. ಸೊ ಒಳ್ಳೆ ವ್ಯೂ ಇದೆ, ಪ್ಲಸ್ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿದೊಂದು ಶಿಲೆ ಇದೆ, ತುಂಬ ಚೆನ್ನಾಗಿದೆ. ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಿಮಗೆ. ಸೊ ಮೇನ್ ಥಿಂಗ್ ಏನಂದರೆ ನಿಮ್ಗೆ ಆದಮೇಲೆ ಸೊ ಸುಸ್ತು ಏನೇನಿರುತ್ತೋ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಪ್ರಾಬ್ಲಿ ದ ಪವರ್ ಆಫ್ ನರಸಿಂಹ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀವೇ. ಸೊ ಇದೇ ದೇವರು ಇರೋದು, ನೋಡ್ಕೊಳ್ಳಿ. ಎಲ್ಲ ಹಾಗೆ ನಮಸ್ಕಾರ ಮಾಡ್ಕೊಂಬಿಡಿ. ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನಾನು. ಸೊ ಆ್ಯಸ್ ಯೂಶ್ವಲ್ ಇದೇ ಪೀಕ್ ನಿಮಗೆ. ಸೊ ಸಮ್ಮರ್ ಅಲ್ವಾ, ಸೊ ಬಿಸಿಲಾಗ್ಬಿಟ್ಟಿದೆ. ಸೊ ಫೋಟೋ ಸೆಷನ್ ಎಲ್ಲ ಆಯಿತು. ಸೊ ವಿ ಆರ್ ಜಸ್ಟ್ ಲೀವಿಂಗ್ ಔಟ್. ಸೊ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಡಿಸ್ಕ್ರಿಪ್ಷನೆಲ್ಲ ಲೊಕೇಶನೆಲ್ಲ ಹಾಕಿರ್ತೀನಿ. ಸೊ ಇಟ್ಸ್ ಈಸಿ ಟ್ರಕ್, ಒನ್ ಡೇಲಿ ಆರಾಮಾಗಿ ಮುಗಿಸ್ಬೋದು. ಅರ್ಲಿ ಮಾರ್ನಿಂಗ್ ಬಂದರೆ ಸೊ ಒಳ್ಳೆಯದು ನಿಮಗೆ. ಸೊ ದಿಸ್ ಇಸ್ ದ ಫೈನಲ್ ಡೆಸ್ಟಿನೇಷನ್ ಫಾರ್ ಶ್ರೀ ನರಸಿಂಹಸ್ವಾಮಿ ಬೆಟ್ಟ. ಸೊ ಕನಕಪುರ, ನೀವು ಜಸ್ಟ್ ಕನಕಪುರ ನೀವು ರೂಟ್ ತೊಗೊಂಡ್ರೆ ಈಸಿಯಾಗಿ ಬರ್ಬೋದು. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆರಾಮ್ಸೆ ಈಸಿಯಾಗಿ ಬರ್ಬೋದು. ಸೊ ದಿಸ್ ಇಸ್ ದ ಫೈನಲ್ ಡೆಸ್ಟಿನೇಷನ್. ಓಕೆ ಫೈನ್, ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಸೈನಿಂಗ್ ಆಫ್ ಫ್ರಮ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ನಿಯರ್ ಕನಕಪುರ ರೋಡ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. So guys, this is the second peak for Sri Lakshmi Narasimha Betta. ಸೊ ಇದೆ ನೋಡಿ ನಿಮಗೆ ಸೆಕೆಂಡ್ ಪೀಕ್ ಬಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಬೆಟ್ಟ ಇದೆ ಆ್ಯಕ್ಚುಲಿ. ನೋಡ್ಬೋದು ನಿಮಗೆ. ಫುಲ್ ಬಿಸಿಲಾಗಿದೆ, ಹೊರಡ್ಬೇಕು ಇವಾಗ.
ಸೊ ಬ್ಲಾಗ್ನ ಹಾಕ್ತೀನಿ, ದಯವಿಟ್ಟು ಎಲ್ಲ ನೋಡಬೇಕು ಹೇಗಿದೆ ಅಂತ ನಿಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ.